ಕನ್ನಡದ ಕುಳ್ಳ ಎಂದೇ ಜನಪ್ರಿಯತೆ ಪಡೆದ ಸ್ಯಾಂಡಲ್ವುಡ್ನ ಖ್ಯಾತ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ದ್ವಾರಕೀಶ್ ಇತ್ತೀಚೆಗಷ್ಟೇ ಕೊನೆಯುಸಿರೆಳೆದಿದ್ದಾರೆ. ಏಪ್ರಿಲ್ 16ರಂದು ಹೃದಯಾಘಾತದಿಂದ ದ್ವಾರಕೀಶ್ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ. ಕಾಕತಾಳಿ ಎಂದರೆ ಏಪ್ರಿಲ್ 16ಕ್ಕೆ ಸರಿಯಾಗಿ 3 ವರ್ಷಗಳ ಹಿಂದೆ ಅಂದರೆ ಏಪ್ರಿಲ್ 16, 2021ರಂದು ದ್ವಾರಕೀಶ್ ಅವರ ಮೊದಲ ಪತ್ನಿ ಅಂಬುಜಾ ತೀರಿಕೊಂಡಿದ್ರು. ಪತ್ನಿ ಸತ್ತ ದಿನವೇ ಇಹಲೋಕ ತ್ಯಜಿಸಿದ್ದಾರೆ ದ್ವಾರಕೀಶ್. ಚಿತ್ರರಂಗಕ್ಕೆ ಕಾಲಿಡುವ ಮುನ್ನವೇ ಅಂಬುಜಾ ಅವರನ್ನ ದ್ವಾರಕೀಶ್ ಪ್ರೀತಿಸಿ ಮದುವೆಯಾಗಿದ್ರು. ಚಿತ್ರದುರ್ಗ ಮೂಲದ ಅಂಬುಜಾ ಚೆನ್ನಾಗಿ ಓದಿಕೊಂಡಿದ್ದ ಮಹಿಳೆ. ಆ ಕಾಲಕ್ಕೆ MSc ವ್ಯಾಸಂಗ ಮಾಡಿದ್ದ ಅಂಬುಜಾ ಕಾಲೇಜೊಂದರಲ್ಲಿ ಲೆಕ್ಚರ್ ಆಗಿದ್ರು. ಮದುವೆ ಆದ್ಮೇಲೆ ವೃತ್ತಿ ಮುಂದುವರಿಸಲು ಅಂಬುಜಾ ಅವರನ್ನ ದ್ವಾರಕೀಶ್ ಬಿಡಲಿಲ್ಲ. ಚಿತ್ರರಂಗಕ್ಕೆ ಕಾಲಿಡುವ ಸಮಯ ಬಂದಾಗ ಪತ್ನಿ ಅಂಬುಜಾ ಅವರನ್ನ ದ್ವಾರಕೀಶ್ ಕೇಳಿದ್ರಂತೆ. ಆಗ ನಿಮ್ಮಿಷ್ಟವೇ ನನ್ನಿಷ್ಟ, ನೀವೇ ನನಗೆ ಪ್ರಪಂಚ, ನಿಮ್ಮನ್ನ ಬಿಟ್ಟರೆ ನನಗೆ ಬೇರೆ ಏನು ಬೇಡ ಅಂತ ಪತಿಗೆ ಅಂಬುಜಾ ಹೇಳಿದ್ರಂತೆ. ಹಾಗೆ ನೋಡಿದ್ರೆ ದ್ವಾರಕೀಶ್ ಅವರಿಗಿಂತ ಅಂಬುಜಾ 6 ತಿಂಗಳು ದೊಡ್ಡವರು. ದ್ವಾರಕೀಶ್ ಅವರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅಂಬುಜಾ ಪ್ರೀತಿಸುತ್ತಿದ್ರಂತೆ. ಪತಿ ದ್ವಾರಕೀಶ್ ಅವರನ್ನ ಅಂಬುಜಾ ಎಂದೂ ಪ್ರಶ್ನಿಸಿದವರಲ್ಲ. ದ್ವಾರಕೀಶ್ ಅವರಿಗೆ ಇಷ್ಟದ ಅಡುಗೆಗಳನ್ನ ಮಾಡಿಕೊಡುವುದರಲ್ಲಿ ಅಂಬುಜಾ ಸದಾ ಮುಂದು. ಅಂದಹಾಗೆ ದ್ವಾರಕೀಶ್ ಹಾಗೂ ಅಂಬುಜಾ ದಂಪತಿಗೆ 5 ಜನ ಮಕ್ಕಳು. ಸಂತೋಷ್, ಯೋಗೀಶ್, ಗಿರೀಶ್, ಸುಕೀಶ್ ಹಾಗೂ ಅಭಿಲಾಷ್. ದ್ವಾರಕೀಶ್ ಹಾಗೂ ಅಂಬುಜಾ 62 ವರ್ಷಗಳ ಕಾಲ ಸುದೀರ್ಘ ಸಂಸಾರ ನಡೆಸಿದ್ರು. 2ನೇ ಮದುವೆ ಮಾಡಿಕೊಂಡ್ರ ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ, ನಾನು 2ನೇ ಮದುವೆ ಮಾಡಿಕೊಂಡಿಲ್ಲ, ಅದು ಆಗಿದ್ದಷ್ಟೇ, ದೈವ ಇಚ್ಛೆ ಇರಬೇಕು ಅಂತ ದ್ವಾರಕೀಶ್ ಉತ್ತರಿಸುತ್ತಿದ್ರು. ದ್ವಾರಕೀಶ್ ಹಾಗೂ ಅಂಬುಜಾ ಅವರದು ಅನ್ಯೋನ್ಯ ದಾಂಪತ್ಯ. ಚಿತ್ರರಂಗದಿಂದ ಅಂಬುಜಾ ದೂರ ಇದ್ರು ಪತಿ ಮೇಲೆ ಅವರಿಗೆ ಅಪಾರ ಪ್ರೀತಿ. ಪತಿ, ಮನೆ, ಮಕ್ಕಳ ಮೇಲೆ ಅತೀವ ಕಾಳಜಿ ವಹಿಸುತ್ತಿದ್ರು ಅಂಬುಜಾ. ಹೀಗಿದ್ರೂ 2ನೇ ಮದುವೆ ಆಗಬೇಕಾದ ಪರಿಸ್ಥಿತಿ ದ್ವಾರಕೀಶ್ ಅವರಿಗೆ ಎದುರಾಯಿತು. ಅದು ಗೌರಿ ಕಲ್ಯಾಣ ಸಿನಿಮಾದ ಮೇಕಿಂಗ್ ಸಂದರ್ಭ. ಈ ವೇಳೆ ಅಕ್ಕನ ಮಗಳಿಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿ ಅಂತ ಕೇಳಲು ದ್ವಾರಕೀಶ್ ಅವರನ್ನ ಭೇಟಿಯಾದ್ರು ಶೈಲಜಾ. ಅಲ್ಲಿಂದ ಶೈಲಜಾ ಹಾಗೂ ದ್ವಾರಕೀಶ್ ಮಧ್ಯ ಸ್ನೇಹ ಬೆಳೆಯಿತು. ಶೈಲಜಾ BSc ಪದವೀಧರೆ. ಆಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಶೈಲಜಾ ಕೆಲಸ ಮಾಡ್ತಾ ಇದ್ರು. ಶೈಲಜಾ ಹಾಗೂ ದ್ವಾರಕೀಶ್ ಮಧ್ಯೆ ಆತ್ಮೀಯತೆ ಬೆಳೆಯಿತು. ಶೈಲಜಾ ಅವರ ಅಕ್ಕನ ಮಗಳಿಗೆ ಸಿನಿಮಾದಲ್ಲಿ ದ್ವಾರಕೀಶ್ ಚಾನ್ಸ್ ಕೊಡಲಿಲ್ಲ. ಆದರೆ ಶೈಲಜಾ ಅವರೊಂದಿಗೆ 2ನೇ ಮದುವೆ ಆಗಿಬಿಟ್ರು. ಶೈಲಜಾ ವಿಷಯವನ್ನ ದ್ವಾರಕೀಶ್ ಪ್ರಸ್ತಾಪ ಮಾಡಿದಾಗ, ನಿಮಗೆ ಯಾರು ಇಷ್ಟವೋ ಅವರು ನನಗೂ ಇಷ್ಟ ಎಂದಷ್ಟೇ ಅಂಬುಜಾ ಹೇಳಿದ್ರಂತೆ. ನನ್ನ ದುರ್ಗುಣಗಳನ್ನ ಅಂಬುಜಾ ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ, ಬೈಯಲೂ ಇಲ್ಲ. ಆದರೆ 2ನೇ ಮದುವೆಯಾದಾಗ ಅಂಬುಜಾ ತುಂಬಾ ಹರ್ಟ್ ಆಗಿದ್ದಳು ಎಂದು ಸಂದರ್ಶನವೊಂದರಲ್ಲಿ ದ್ವಾರಕೀಶ್ ಹೇಳಿದ್ದಾರೆ. ಏಪ್ರಿಲ್ 16, 2021ರಂದು ಅಂಬುಜಾ ಸಾವನ್ನಪ್ಪಿದ್ರು. ಮೊದಲ ಪತ್ನಿ ಸತ್ತ ಬಳಿಕ ದ್ವಾರಕೀಶ್ ಅವರಿಗೆ ಅತೀವವಾಗಿ ಒಂಟಿತನ ಕಾಡಿತ್ತು. ಅಂಬುಜಳನ್ನ ದಿನಕ್ಕೆ 100 ಬಾರಿ ನೆನಪಿಸಿಕೊಳ್ತೀನಿ, ಅವಳನ್ನ ಅಪಾರವಾಗಿ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ, ಒಬ್ಬಂಟಿಯಾಗಿ ಜೀವನ ಮಾಡುವುದು ಕಷ್ಟ, ಬೇಗ ಅವಳನ್ನ ಸೇರಿಕೊಳ್ಳಬೇಕು ಅಂತ ಸಂದರ್ಶನದಲ್ಲಿ ದ್ವಾರಕೀಶ್ ಭಾವುಕರಾಗಿ ಹೇಳಿದ್ರು. ಈಗ ಮೊದಲ ಪತ್ನಿ ಸತ್ತ ದಿನವೇ ಅಂಬುಜರನ್ನ ಸೇರಿಕೊಂಡಿದ್ದಾರೆ ದ್ವಾರಕೀಶ್. ದ್ವಾರಕೀಶ್ ಅವರ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ದ್ವಾರಕೀಶ್ ನೇತ್ರದಾನ ಮಾಡುವ ಮೂಲಕ ಯುವ ಜನತೆಗೆ ಮಾದರಿಯಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ನೇತ್ರದಾನ ಮಾಡಿದ್ರು. ಈಗ ದ್ವಾರಕೀಶ್ ಕೂಡ ತಮ್ಮ ಸಾವಿನ ನಂತರ ಇತರರಿಗೆ ಬೆಳಕಾಗಿದ್ದಾರೆ. ದ್ವಾರಕೀಶ್ ಕಣ್ಣನ್ನ ನಾರಾಯಣ ನೇತ್ರಾಲಯಕ್ಕೆ ದಾನ ಮಾಡಿದ್ದಾರೆ. ಅದೇನೇ ಇರಲಿ, ಪ್ರಚಂಡ ಕುಳ್ಳ, ರಾಜಕುಳ್ಳ ಅಂತಲೇ ಫೇಮಸ್ ಆಗಿದ್ದ ದ್ವಾರಕೀಶ್ ಬದುಕು ಸಾರ್ಥಕತೆ ಆಗಿದ್ದಂತೂ ಸುಳ್ಳಲ್ಲ.